ಹೊಸಲು ಬರೆಯೋ ಶಾಸ್ತ್ರ ಆಗುತ್ತೆ. ಏನಾದರೂ ಪರವಾಗಿಲ್ಲ, ಜಾರಿಲ್ಲ ಅಂದ್ರೆ ಸಾಕು. ಏನೆಲ್ಲ ಸ್ಪೆಷಲ್ ಇದೆ ಈ ಮನೆಯಲ್ಲಿ? ಕ್ರೆಡಿಟ್ ಅಲ್ಲಿ ಇವರಿಗೆ ಕೆಲಸಗಾರರಿಗೆ ಹೋಯ್ಕೆ. ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಮತ್ತೆ ವೆಲ್ಕಮ್. ಸೊ ಇವತ್ತು ಆ್ಯಕ್ಚುಲಿ ಇದು ಹಾಲು ಹೋಗಿಸಿ ಮನೆ ಹೋಗ್ತೀವಿ ನಾವು. ಬೆಳಿಗ್ಗೆ ಟಿಫನ್ ಆಲ್ರೆಡಿ ಆಗಿದೆ, ಉಪ್ಪಿಟ್ಟು ಮತ್ತು ಕೇಸರಿ ಬಾತು. ಇವಾಗ ಸದ್ಯಕ್ಕೆ ರಂಗೋಲಿ ಹಾಕ್ತಿದ್ದೀನಿ. ಇಲ್ಲಿ ರಂಗೋಲಿ ಕಲರ್ಸ್ ಎಲ್ಲ ಇದ್ದಾವೆ, ರಂಗೋಲಿ ಡ್ಯಾನ್ಸ್. ಸೊ ಹೀಗೆ ಬಂದಿದೆ. ಸೊ ಆಂಟಿ ಇವಾಗ ಹೊಸಲು ಬರೆಯೋಕೆ ಹೋಗ್ತಿದ್ದಾರೆ. ಹೊಸಲು ಬರೆಯೋ ಶಾಸ್ತ್ರ ಆಗುತ್ತೆ, ಪೂಜೆ. ನಾವು ಇವಾಗ ರೆಡಿ ಆಗಿದ್ವಿ. ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು ಫಂಕ್ಷನ್ಗೆ. ಸೊ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀವಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಹೋಗೋಣ. ಐಶು ಇಲ್ಲಿ ರೆಡಿ ಆಗ್ತಿದ್ದಾಳೆ. ಐಶು ರೆಡಿ ಆದ ತಕ್ಷಣ ಬೇಗ ಹೋಗೋಣ. ಫುಲ್ ಔಟ್ಫಿಟ್ ತೋರಿಸ್ತೀನಿ. ಸ್ಯಾರಿ ಇದು. ಸೊ ಇದು ಅತ್ತಿಗೆ ಕೊಟ್ಟಿದ್ದು. ಸೊ ಹೋಪ್ಫುಲಿ ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊತಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ. ಫಸ್ಟ್ ಆಫ್ ಆಲ್ ಸಾರಿ ಫಾರ್ ಮೈ ವಾಯ್ಸ್, ಸ್ವಲ್ಪ ಆರಾಮಿಲ್ಲ, ಅದಕ್ಕೆ ವಾಯ್ಸ್ ಡೌನ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ವಿಡಿಯೋಸ್ ಮತ್ತು ಫೋಟೋಸ್ ಬಂದಿದೆ. ಥ್ಯಾಂಕ್ಸ್ ಟು ಆದಿ, ನನ್ನ ಕಸಿನ್ ತೆಗೆದಿದ್ದು ಎಲ್ಲ ಫೋಟೋಸ್. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಪ್ಲೀಸ್. ಹೋಗ್ತಿದ್ದೀವಿ, ಬಟ್ ಮಳೆ ಇದೆ, ಫುಲ್ ಮಳೆ ಬರ್ತಿದೆ. ಹೋಗೋದೇ ಇವಾಗ ಕಷ್ಟ. ಹೇಗಾದರೂ ಮಾಡಿ ಹೋಗ್ಬೇಕೀಗ. ಇವಾಗ ಸೀರೆ ಎತ್ಕೊಂಡು ಹೋಗ್ತಿದ್ದೀವಿ. ಏನಾದರೂ ಪರವಾಗಿಲ್ಲ, ಜಾರಿಲ್ಲ ಅಂದ್ರೆ ಸಾಕು. ಅಮ್ಮ ಬೈತಾರೆ. ಈಗ ತುಂಬ ಲೇಟ್ ಆಗಿದೆ ನಾವು ಹೋಗ್ತಿರೋದು. ಪೂಜೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಹಾಲೆಲ್ಲ ಹೋಗಿಸಿದ್ರು. ಬೇರೆ ಬೇರೆ ಪೂಜೆನ ಇನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಮನ ಹೋಮ ನಡೀತಿದೆ ಇಲ್ಲಿ. ನಮಸ್ಕಾರ ಮಾಡಿ ಪುನಃ ಪೂಜಾ ಕರಿಷ್ಯೆ. ಇಲ್ಲಿ ತುಳಸಿಯ ಪ್ರತಿಷ್ಠಾಪನೆ ಆಗ್ತಿದೆ. ಸೊ ತುಳಸಿ ನಡ್ತಿದ್ದೀವಿ ನಾವು. ಈ ಕಡೆ ವಸಂತ ಕೂಡ ಅಂತೀವಿ. ಸೊ ವಸಂತ ಮಾಡ್ತಿದ್ದೀವಿ. ಎಲ್ಲರಿಗೂ ಗೊತ್ತು, ತುಳಸಿನ ಮನೆ ಎದುರಿಗೆ ನಟ್ಟಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂತಂದು. ಆದರೆ ತುಳಸಿಯ ಬ್ಯಾಕ್ ಗ್ರೌಂಡ್ ಸ್ಟೋರಿ ಕೇಳ್ತೀರಾ? ಸೊ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಸೊ ಕೇಳ್ತಾ ಹೋಗಿ. ಬೇಸಿಕಲಿ ಸ್ಟೋರಿ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಜಲಂಧರ್ ಅಂತೇಳಿ ಒಂದು ರಾಕ್ಷಸ ಇರ್ತಾನೆ. ಜಲಂಧರ್ ಹುಟ್ಟಿದ್ದು ಶಿವನ ಕೋಪದಿಂದ ಅಂತಾರೆ. ಜಲಂಧರ್ನ ರಾಕ್ಷಸತ್ವ ಜಾಸ್ತಿ ಆದಾಗ ದೇವತೆಗಳು ಇವನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು ಅಂತಂದು. ಜಲಂಧರ್ಗೆ ಇಷ್ಟು ಪವರ್ ಹೇಗ್ ಬಂತು ಅಂತ ಗೊತ್ತಾ? ಯಾಕಂತಂದ್ರೆ ಜಲಂಧರ್ ಅವ್ರ ಹೆಂಡತಿ ಏನಿದ್ದಾರೆ ಅವ್ರ ಹೆಸರು ವೃಂದ ಅಂತಂದು, ನೆನ್ಪಿಟ್ಕೊಳ್ಳಿ, ವೃಂದ. ಸೊ ವೃಂದ ಬಂದ್ಬಿಟ್ಟು ತುಂಬಾನೇ ಪ್ಯೂರ್, ಪತಿವ್ರತೆ ಪತ್ನಿ ಅಂತಾರಲ್ಲ ಹಾಗೆ. ಸೊ ಅವರಿಂದಾನೇ ಜಲಂಧರ್ಗೆ ಇಷ್ಟು ಶೀಲ್ಡ್ ಇರುತ್ತೆ ಅಂತ. ಈ ಶೀಲ್ಡ್ನ ತೆಗಿಬೇಕು ಅಂತಂದು ವಿಷ್ಣು ಬಂದು ಜಲಂಧರ್ ರೂಪದಲ್ಲಿ ಬರ್ತಾರೆ ವೃಂದ ಹತ್ರ. ಸೊ ವೃಂದಾದು ಪತಿವ್ರತೆ ಪತ್ನಿ ಇದೇನಿರುತ್ತೆ ಅದು ಭಂಗ ಆಗುತ್ತೆ ಈ ಟೈಮ್ನಲ್ಲಿ. ಸೊ ಜಲಂಧರ್ ದೇವತೆಗಳ ಹತ್ರ ಜಗಳ ಮಾಡೋ ಟೈಮ್ನಲ್ಲಿ ಶಿವ ಜಲಂಧರ್ನ ಸಾಯಿಸ್ತಾರೆ. ಆ್ಯಂಡ್ ವೃಂದ ಇದನ್ನ ನೋಡ್ಬಿಟ್ಟು ತುಂಬಾನೇ ಬೇಜಾರಾಗ್ತಾಳೆ. ವಿಷ್ಣು ದೇವರಿಂದ ಇದೆಲ್ಲ ಆಗಿದೆ ಅಂತಂದು ವಿಷ್ಣುಗೆ ಶಾಪ ಕೊಡ್ತಾರೆ. ವಿಷ್ಣು ನಗ್ನಗ್ತಾ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಾದ್ಮೇಲೆ ವೃಂದ ತನ್ನನ್ನು ತಾನೇ ಅಂತ್ಯ ಮಾಡ್ಕೊಂತಾರೆ. ಅವ್ರ ಅಂತ್ಯ ಯಾವ ಜಾಗದಲ್ಲಿ ಮಾಡಿದಾರಲ್ವಾ ಆ ಜಾಗದಿಂದ ಒಂದು ಗಿಡ ಬೆಳೆಯುತ್ತಂತ. ಆ ಗಿಡನೇ ತುಳಸಿ. ಇದಾದ್ಮೇಲೆ ವಿಷ್ಣು ತುಳಸಿಗೆ ಒಂದು ವರ ಕೊಡ್ತಾರೆ. ತುಳಸಿ ಎಲ್ಲೇ ಇಟ್ರಿಗೂ ಅದು ತುಂಬಾನೇ ಪ್ಯೂರ್ ಅಂಡ್ ಪಾಸಿಟಿವ್ ಆಗಿರುತ್ತೆ ಅಂತ. ಸೊ ಇದು ಒನ್ ಆಫ್ ದ ಸ್ಟೋರಿ ತುಳಸಿ ಬಗ್ಗೆ. ಕಟ್ ಶಾರ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಮನೆ ಹೆಸರು ಬಂದು ಶ್ರೀ ಸ್ವಾಮಿ. ಇವಾಗ ತನಕ ನಾನು ರಿವೀಲ್ ಮಾಡಿಲ್ಲ. ಅಣ್ಣ ಯಾಕೆ ಶ್ರೀ ಸ್ವಾಮಿ ಅಂತ ಬಂತು? ಚಿಕ್ಕಪ್ಪಯ್ಯವರು ಅಯ್ಯಪ್ಪರ ಭಕ್ತರು. ಆಕ್ಚುಲಿ 20 ವರ್ಷದಿಂದ ಮೇಲೆ ಅವರು ಅಯ್ಯಪ್ಪ ಸ್ವಾಮಿ ಹೋಗಿದ್ದಾರೆ. ಆ ದೃಷ್ಟಿಯಿಂದ ಅವರು ಅಯ್ಯಪ್ಪ ಶ್ರೀ ಸ್ವಾಮಿ ಅಂತ ಇಟ್ಟಿದ್ದಾರೆ. ಅಯ್ಯಪ್ಪ ದೇವರಿಗೆ ಶ್ರೀ ಸ್ವಾಮಿ ಅಂತ ಅಂತಾರಂತ. ಸೊ ನೀವೆಲ್ಲ ಮನೆ ನೋಡ್ಕೊ ಬಂದಿರ್ತೀರಾ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಈ ಮನೆಯ ಈ ವುಡ್ ವರ್ಕ್ ಎಲ್ಲ ಮಾಡಿರುವಂಥದ್ದು ಉಮೇಶ್ ಆಚಾರ್ಯ ಅಂತ. ಇವರು ಮೊದಲಿಂದ ನಮಗೆ ಪರಿಚಯ. ನಮ್ಮ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳು ಇವರೇ ಮಾಡಿರುವಂಥದ್ದು. ಸೊ ಬನ್ನಿ, ನಾವು ಹೇಗೆ ಇದು ಮಾಡಿದ್ದಾರೆ, ಮನೆ ಹೇಗೆ ಕಟ್ಸಿದ್ದಾರೆ, ಯಾವ ಥರ ವುಡ್ ವರ್ಕ್ ಮಾಡಿದ್ದಾರೆ, ಏನೆಲ್ಲ ಸ್ಪೆಷಲ್ ಇದೆ ಈ ಮನೆಯಲ್ಲಿ ಅಂತ
ಅಂತ ಒಂದು ಅವ್ರನ್ನೇ ಸಂದರ್ಶನ ಮಾಡಿದಾಗ ತಿಳಿದು ರೈಟ್. 4 ರೂಮ್ಗಳಲ್ಲಿ ಫುಲ್ಲು ವುಡ್ಡಿನ ಇಂಟೀರಿಯರೇ ಆಗಿರುವಂಥ ಯಾವುದೇ ಥರ ಮಾಡರ್ನ್ ಏನೂ ಇಲ್ಲ, ಎಲ್ಲ ವುಡ್ಡಿಂದ ಟ್ರೆಡಿಷ್ನಲ್ ಆಗಿರೋ. ಇದನ್ನು ಮಾಡೋದಕ್ಕೆ ನಿಮಗೆ ಎಷ್ಟು ಟೈಮ್ ಸಿಕ್ತು ಮತ್ತು ನಿಮಗೆ ಏನು ಶ್ರಮ ಪಟ್ಟಿದ್ದೀರಿ? ಟೈಮ್ ಅಂದರೆ ತುಂಬ ಟೈಮ್ ಸಿಕ್ಕಿದೆ ನಮಗೆ. ಶ್ರಮ ಅಂತ ಹೇಳಿದರೆ ಇದು ಹಾಲಿದ್ದೊಂದು ಮುಚ್ಚಿಗೆ ಮಾಡುವಾಗ ತುಂಬ ಹೈಟಲ್ಲಿ ಉಂಟಲ್ಲ, ಅದು ಸ್ವಲ್ಪ ಕಷ್ಟ ಆಗಿದೆ. ಅಂದರೂ ತೊಂದರೆ ಇಲ್ಲ, ಜನ ಎಲ್ಲ ಇದ್ದಾರೆ, ಹಾಗೆ ಸೆಟ್ಟಿಂಗ್ ಎಲ್ಲ ಮಾಡಿ ಅದು ಆಗಿದೆ. ನೀವು ಸುಮಾರು ಮನೆಗಳು ಕಟ್ಟಿದ್ದೀರ ಅಂತ ನಮ್ಗೆ ಒಂದು 200-250ಕ್ಕಿಂತ ಹೆಚ್ಚಾಗಿರ್ಬೋದು. ಈ ಥರ ಮನೆಗೂ ಮಾಡರ್ನ್ POP ಮನೆಗಳಿಗೂ ಏನು ವ್ಯತ್ಯಾಸ ಇರ್ಬೋದು ಈ ಕರಾವಳಿ ಪ್ರದೇಶದಲ್ಲಿ? ಕರಾವಳಿ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಮ್ಮದು ಸೆಕೆ ಜಾಸ್ತಿ ಆಗ್ತದೆ. ಇದು ಈ ಮುಚ್ಚಿಗೆ ಮನೆ ಮಾಡಿದರೆ ಸ್ವಲ್ಪ ವೆದರಲ್ಲಿ ನಮಗೆ ಕೂಲಾಗಿ ಕಾಣ್ತದೆ, ಹಾಗೆ ಕೂಲ್ ಕಾಣ್ತದೆ. ಅದಾಗಿ ಮತ್ತು POP ಇದು ವುಡ್ ಒಂದು ಸರಿ ಆಗಿದ್ರೆ ಅದು ಲೈಫ್ ಲಾಂಗ್ ಬರುವಂಥದ್ದು, ಅದರಲ್ಲಿ ಏನು ಮತ್ತೆ ಹಾಳಾಗುವುದು ಅದೇನೂ ಇಲ್ಲ. ಈ POPಯಲ್ಲಿ ಆದರೆ ಒಂದು ಸ್ವಲ್ಪ ಟೈಮಲ್ಲಿ ಅದು ನೀರೆಲ್ಲ ತಾಗಿದ್ರೆ ಹೋಗ್ತದೆ. ಹಾಗೆ ಇದನ್ನು ಮೇಂಟೆನೆನ್ಸ್ ಹೇಗೆ ಮಾಡಬೇಕಾಗುತ್ತೆ? ಇವಾಗ ನೋಡ್ತೀವಿ ಮನೆಯೆಲ್ಲ ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಈಗ ಮಾಡರ್ನ್ ಮನೆಗೆ ಟ್ರೆಡಿಷ್ನಲ್ ಟಚ್ ಅಂತ ಹೇಳ್ತಾರೆ. ಇದು ಮಾಡರ್ನ್ ಮನೆಯಾಗಿದ್ರು ಕೂಡ ನೋಡೋದಕ್ಕೆ ಟ್ರೆಡಿಷ್ನಲ್ ಆಗಿ ಕಾಣಿಸ್ತಾರೆ. ಸೊ ಇದನ್ನು ಮೇಂಟೆನೆನ್ಸ್ಗೆ ಸ್ವಲ್ಪ ಕಷ್ಟ ಅನ್ಸಲ್ಲ ನಿಮಗೆ? ಮೇಂಟೆನೆನ್ಸ್ ಅಂದರೆ ಸ್ವಲ್ಪ ಧೂಳುಗಳೆಲ್ಲ ತೆಗೆದು ಒಂದು 8-10 ವರ್ಷಕ್ಕೆ ಒಮ್ಮೆ ಒಂದು ಪಾಲಿಶ್ ಅಂತಾದರೂ ಮಾಡಿದರೆ ವುಡ್ ಒಳ್ಳೆ ಬಾಳಿಕೆ ಬರ್ತದೆ, ಮತ್ತೇನು ತೊಂದರೆ ಇಲ್ಲ ಅದರಲ್ಲಿ. ಹಾಗೆ ಮರ ನಾವು ಅಂದರೆ ಹಾಕುವಾಗ ಅದರಲ್ಲಿ ಒಳ್ಳೆ ಮರವನ್ನು ಆಯ್ಕೆ ಮಾಡಿ ಅದನ್ನು ನಾವು ಉಪಯೋಗಿಸಬೇಕು. ಹಾಗೆ ಅದು ಮಾಡಿದರೆ ಏನು ತೊಂದರೆ ಇಲ್ಲ. ನೀವು ಮಾಡಿದ ಕೆಲಸದಲ್ಲಿ ನಿಮಗೆ ಕಷ್ಟ ಅನಿಸಿದ ಕೆಲಸ ಯಾವುದು? ಕಷ್ಟ ಅಂತೇಳಿ ಅಂತ ಇಲ್ಲ, ನಾವು ಕೆಲಸ ಮಾಡ್ತಾ ಇರ್ತೇವಲ್ಲ, ಅದು ನಮಗೆ ನಮ್ಮ ಕೆಲಸದಲ್ಲಿ ನಮಗೆ ಪ್ರೀತಿ ಇರ್ತದೆ, ಅದು ಕಷ್ಟ ಆಗಿ ಕಾಣುದಿಲ್ಲ. ಅದನ್ನು ಕೆಲಸ ಮಾಡೋದಕ್ಕೆ ಒಂದು ಸಾರ್ಥಕ ಭಾವನೆ ಬರ್ತದೆ ನಾವು ನೋಡುವಾಗ, ಇದು ನಾನೇ ಮಾಡಿದ್ದೆ ಆ ಥರ, ಹಾಗೆ ಒಂದು ಇದಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಮನೆ ಬಗ್ಗೆ ಮಾತಾಡಿ. ಮನೆ ಸೂಪರ್ ಐತೆ, ಕನ್ಸ್ಟ್ರಕ್ಷನ್ ಎಲ್ಲ ಒಳ್ಳೆ ಮಾಡಿದೆ, ಸೆಂಟ್ರಿಂಗ್ ಗಾರಿಯರ್ ಎಸ್ಪೆಷಲಿ ವುಡ್ ವರ್ಕ್ ಒಳ್ಳೆ ಐತೆ, ಮತ್ತೆ ಫ್ಲೋರಿಂಗ್ ಎಲ್ಲ ಒಳ್ಳೆ ಇತ್ತು ವಾಸ್ತು ಪ್ರಕಾರ. ನಮ್ದೆಂತಲ್ಲ ಖಾಲಿ ಪ್ಲಾನ್ ಮಾತ್ರ, ಕನ್ಸಲ್ಟಿಂಗ್ ಮತ್ತೆ ಪ್ಲಾನಿಂಗ್ ಅಷ್ಟೇ. ನಮ್ಮ ಮನೆ ಇಂಜಿನಿಯರ್ ಫಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಹೀಗಾಗುತ್ತೆ ಅಂತಂದು? ಎಕ್ಸ್ಪೆಕ್ಟ್ ಅಂದ್ರೆ ನಾವು ಆಸ್ ಪರ್ 3D ಪ್ರಕಾರ ಮಾಡ್ತೇವಲ್ಲ, ಮತ್ತೆ ವರ್ಕ್ ಎಲ್ಲ ಒಳ್ಳೆ ಮಾಡಿದ್ರೆ ಬೇಸಿಂದ. ನೀವು ಅನ್ಕೊಂಡಂಗೆ ಬಂದಿದ್ದಾನ? ಸೇಮ್ ಬಂದಿದೆ. ಹೌದಾ? ಕ್ರೆಡಿಟ್ ಅಲ್ಲಿ ಇವರಿಗೆ ಹೋಯ್ತು, ಕೆಲಸಗಾರಿಗೆ ಹೋಯ್ತು, ನಮ್ಮ ವುಡ್ ವರ್ಕರ್ಸ್ ಬೇಸ್ ಅವರು ಅಡ್ಡಿಲ್ಲ. ಮತ್ತೆ ಓವರ್ ಆಲ್ ಓಕೆನಾ? ನಿಮಗೆ ಖುಷಿ ಇದಾನಾ? ಸೂಪರ್ ಸೂಪರ್. ನಮ್ಮ ಬಿಲ್ಡಿಂಗ್ ಇನ್ ಸೆಂಟ್ರಿಂಗ್ ವರ್ಕರ್, RCC ವರ್ಕರ್ಸ್, ಇವ್ರ ಮೇನ್ ಬೋನ್ ಅಂದ್ರೆ ಹೇಳಕ್ಕೆ. ಮನೆ ಬಗ್ಗೆ ಮಾತಾಡಿ. ಮನೆ ನಾವು ಎಣಿಸಿದಕ್ಕಿಂತ ಚಂದ ಬಂದಿದೆ. ನಿಮ್ ಕೆಲ್ಸದ ಬಗ್ಗೆ ಏನಂತೀರ? ನಮ್ಮ ಕೆಲಸ ಅಂತ ಹೇಳಿದ್ರೆ ನಮ್ಗೆ ಇಂಜಿನಿಯರ್ ಒಂದು ಈ ರೀತಿ ಮಾಡ್ಬೇಕಂತ ಸಜೆಸ್ಟ್ ಮಾಡ್ತಾರೆ, ಅದನ್ನ ನಾವು ಕೂತ್ಕೊಂಡು ಥಿಂಕ್ ಮಾಡಿ ಅವರು ನಾವು ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡಿದಾಗ ಮನೆ ಚಂದ ಬರ್ತದೆ. ಬೇರೆ ಮನೆ ನೀವು ಮುಂಚೆ ಕೂಡ ಮನೆ ಕಟ್ಸಿರ್ತೀರ, ಆ ಮನೆಗೆ ಈ ಮನೆಗೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಕೆಲವರು ಸ್ವಲ್ಪ ಅರ್ಧ ಆದ ತಕ್ಷಣ ಬಜೆಟಿನಲ್ಲಿ ಸ್ವಲ್ಪ ವೀಕ್ ಆಗಿ ಅಲ್ಲೇ ಇಷ್ಟೇ ಸಾಕು ಅಂತ ಶಾರ್ಟ್ ಮಾಡ್ತಾ ಬರ್ತಾರೆ. ಇದು ಹಾಗೆ ಮಾಡಲಿಲ್ಲ, ಇವರು ಎಲ್ಲದಕ್ಕೂ ರೆಡಿ ಇದ್ರು, ನಾವು ಹೇಳಿದ್ದು ತಗೊಳ್ತಿದ್ರು, ಇನ್ನು ಇಂಜಿನಿಯರ್ ಹೇಳಿದ್ದು ತಗೊಳ್ತಿದ್ರು, ಅದನ್ನೆಲ್ಲ ಸೇರಿಸಿ ಎಲ್ಲರದ್ದು ಒಂದು ಐಡಿಯಾದಿಂದ ಈ ರೀತಿ ಬಂದಿದೆ. ಮನೆ ಮಾತ್ರ ಸೂಪರ್ ಆಗಿದೆ. ಈ ಮನೆ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಈ ಮನೆ ನಮಗೆ ತುಂಬ ಬೇಕಾದವ್ರ ಮನೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ಇದಕ್ಕೆ ಯಾವುದು ಕೆಲಸದಲ್ಲಿ ತುಂಬ ದೊಡ್ಡ ಮನೆ ಮಾಡಿದಂಥದ್ದು ಇದೆ, ಆದ್ರಿಂದ ನಂಗೊಂದು ಹೆಮ್ಮೆ ಇದೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಬ್ಯಾಕ್ ಬೋನ್ ಆಫ್ ದಿಸ್ ಹೌಸ್. ಸೊ ಎಲ್ಲರೂ ಇಂಜಿನಿಯರ್ ಅವರ ನಮ್ದು ವಿಜನ್ ಅಸೋಸಿಯೇಟ್ಸ್ ಅಂತ ಇಂಜಿನಿಯರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್, ಹೊಸರು ಮಲ್ಕೆ ನನ್ನ ಆಫೀಸ್ ಇರೋದು. ನೋಡಿ ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ ಕುಂದಾಪುರ ಜನ. ಶೋರ್ ಮಾಡುವ. ಸೊ ನೀವು ಕೇಳಿದ್ರಿ, ಇನ್ನು ತುಂಬ ಜನ ಇದ್ರ ಮೇಲೆ ಒಬ್ರು ಇಬ್ರು ಅಂತಾರಲ್ಲ, ಫುಲ್ ಟೀಮ್ ಇರುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ಯಾಮಿಲಿ ಫೋಟೋ ತಕ್ಕನಕ್ಕೆ ಎಲ್ಲ ರೆಡಿ ಆಗ್ತಿದ್ದಾರೆ. ಫ್ಯಾಮಿಲಿ ಫೋಟೋ. ಊಟ ಸ್ಟಾರ್ಟ್ ಆಗಿದೆ. ಸೊ ಊಟ ಶುರು ಆಗಿದೆ. ಫೋಕಸ್ ಮಾಡ್ಬೇಕಂದಿದ್ದಾರೆ, ಅದಕ್ಕೆ ಇವಾಗ ಮಾಡಿದ್ದೀನಿ. ವಿಡಿಯೋಗ್ರಾಫರ್ ಕ್ರೆಡಿಟ್ ಎಲ್ಲ ಇವರಿಗೆ ಹೋಗುತ್ತೆ, ಸಿನಿಮಾ ನಿಮಗೆ ಹೋಗುತ್ತೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಇದೆ. ಇವಾಗ ಇನ್ನೂ ಒಂದು ಸ್ಮಾಲ್ ಪ್ರೋಗ್ರಾಮ್ ಇದೆ, ಸೊ ಅದನ್ನು ನಡೆಸ್ತಿದ್ದೀವಿ, ಅಲ್ಲಿ ತೋರಿಸ್ತೀನಿ. ಹಾಗೆ ನಮ್ಮ ರೋಟರಿ ಕ್ಲಬ್ಬಿನ ಸುಧಾಕರ್ ಶೆಟ್ಟರನ್ನು ಸಹ
ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಭಾಗವಹಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸಿದ್ದೇವೆ. ಗೌರವಾರ್ಪಣೆಯನ್ನು ಸಲ್ಲಿಸಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಿರ್ಮಾಲ್ಯವನ್ನು ತೆಗೆದು ಶುಭ್ರವಾಗಿಸುವ ಹೊಣೆ ಚಕ್ರವರ್ತಿ ದಶರಥನಿಗೆ, ಅದನ್ನು ತೋರಿಸುವುದಕ್ಕೆ ಮಲಿನ ವಸನವನ್ನು ಇಟ್ಟಿದ್ದೇನೆ. ಬರಲಿ. ಸೊ ಈ ವಿಡಿಯೋನ ಮುಗಿಸ್ತೀನಿ ಟ್ರೆಡಿಷ್ನಲ್ ಟಚ್ಚಿಂದ. ಇದು ನಮ್ಮ ಕಡೆ ಆಗೋ ಯಕ್ಷಗಾನಕ್ಕೆ ಹಿಂದುಗಡೆ ಮಾತು. ಸೊ ತುಂಬಾ ಚೆನ್ನಾಗಿತ್ತು. ಹೋಪ್ಫುಲಿ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದೀರಾ ಅನ್ಕೊತೀನಿ. ಇಷ್ಟಪಟ್ಟರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಬಾಯ್. ಚೆನ್ನಾಗಿತ್ತಾ? ಸೂಪರ್. ಹೆಂಗ ಅನ್ಸ್ತು ನಿಮ್ಗೆ? ಎಂತ ಏನೋ ಮಾತಾಡ್ಕೊಳ್ತಾನೆ ಅಣ್ಣ. ಎಂತ ಮಾತಾಡಿ? ಎಂತ ಇಲ್ಲ, ಅಷ್ಟೇ ನಗಾಡುದು. ಮಾತಾಡಲ್ವಾ? ಮಾತಾಡಿ. ನೀವು ಊಟಕ್ಕೆ ಹೋಗೋಣ.